ಬೇಕಾಗಿಲ್ಲ, ಮಿಷಿನ್ ಆನ್ ಮಾಡಿ ಆಮೇಲೆ ಒಳಗಡೆ ಹಾಕ್ಬಿಡ್ರಿ ಸರ್. ನೋಡ್ರಿ ಸರ್, ರೆಡಿ ಆಯ್ತು. ಅಷ್ಟೇ ತಿನ್ಬೋದು ಸರ್, ಗರಿ ಗರಿ ಆಗಿರುತ್ತೆ. ಚಿಕನ್ ನೀವು ಲೆಗ್ ಪೀಸು 4 ಪೀಸ್ನ ಕಟ್ ಮಾಡಿ ಹಾಕ್ಬೋದು. ಫಿಶ್ ಅಂದರೆ ಫಿಶ್ನು ಮಾಡ್ಕೋಬೋದು. ಯಾವ ಥರ ಫಿಶ್ ಇದ್ರೂ ಫುಲ್ ಫಿಶ್ನು ಹಾಕೋಬೋದು. ಅದೇ ಒಂಚೂರು ಆಯಿಲ್ ಬೇಕಾಗಿಲ್ಲ. ಈ ಥರ 80 ರೂಪೀಸ್ 1 kg ಬರುತ್ತೆ. ಹಂಗೆ ಹಾಕ್ಬಿಟ್ಟು ಪಟ್ ಬಂದುಬಿಡುತ್ತೆ ಸರ್. ಉಪ್ಪು ಖಾರ ಮಸಾಲೆ ಏನಿಲ್ಲ. ಒಂದು ಸತಿ ಹಾಕಿದ್ರೆ 3 ಪ್ಯಾಕೆಟ್ 4 ಪ್ಯಾಕೆಟ್ ಪಾಪ್ಕಾರ್ನ್ ಬರುತ್ತೆ ಸರ್. ಫುಲ್ ಆಚೆ ಬಂದುಬಿಡುತ್ತೆ ಸರ್. ಪಾನಿಪುರಿ ಸಂಡಿಗೆ ಅಂಗಡಿನಲ್ಲಿ ಸಿಗುತ್ತೆ ಸರ್. ತೊಗೊಂಡು ಬಂದು ಡೈರೆಕ್ಟ್ ಹಾಕಿಬಿಡ್ರಿ. ಲೈಟಾಗಿ ಸ್ಟಿರ್ ಮಾಡಿರಿ ಸರ್, ಪಾನಿಪುರಿ ರೆಡಿ ಆಯ್ತು ಸರ್. ಈ ಥರ ಚಿಕನ್ನು, ಫಿಶ್, ಫ್ರಾನ್ಸ್ ಎಲ್ಲ ಮಾಡ್ಬೋದು ಸರ್. ಸ್ವೀಟ್ ಕಾರ್ನು, ಪನ್ನೀರು ಅದೆಲ್ಲ ಮಾಡ್ಬೋದು ಸರ್. ಹಪ್ಪಳ ಮಾಡ್ಬೋದು, ಸಂಡಿಗೆ ಮಾಡ್ಬೋದು, ಚಿಪ್ಸ್ ಮಾಡ್ಬೋದು, ಕಡಲೆ ಬೀಜ, ಕಡಲೆಕಾಳು, ಬಾದಾಮಿ, ಗೋಡಂಬಿ. ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ಮಸಾಲಾ ಚಾಯ್ ಮೀಡಿಯಾ. ನಾನು ನಿಮ್ಮ ನವೀನ್ ಮಾತಾಡ್ತಿರೋದು. ನೋಡ್ಬೋದು ಇಲ್ಲೇನೋ ಐಟಮ್ ಇದೆ, ಏನಂತ ಗೊತ್ತಿಲ್ಲ ನನಗೂ. ಏನೋ ಪಾಪ್ಕಾರ್ನ್ ಮೇಕಿಂಗ್ ಮಿಷಿನ್ ಅಂತ ಹೇಳಿದ್ರು. ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ. ಇದರೊಟ್ಟಿಗೆ ಗ್ರಿಲ್ ಲವರ್ಸ್ ತುಂಬಾ ಜನ ಇರ್ತಾರೆ. ಅವರಿಗಂತೂ ಏನೋ ಒಂದು ಗ್ರಿಲ್ ಮೆಷಿನ್ ಇದೆ. ಇದು ಏನೇನು ಮೆಷಿನ್, ಹೇಗೆ ವರ್ಕ್ ಆಗುತ್ತೆ, ಪ್ರೈಸ್ ಏನಿದೆ, ಸ್ಪೆಸಿಫಿಕೇಶನ್ ಏನಿದೆ, ಇದು ಹೇಗೆ ಆರ್ಡರ್ ಮಾಡಬೇಕು, ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ ಬನ್ನಿ. ಇದು ಓನರ್ ಇದ್ದಾರೆ, ಅವ್ರ ಮಾತಾಡೋಣ. ಸರ್ ನಿಮ್ಮ ಹೆಸರು? ರೀಗನ್ ಸರ್, ರೀಗನ್ ವೀನಸ್ ಮಾರ್ಕೆಟಿಂಗ್ ಕಂಪನಿ ಹೆಸರು. ಸರ್ ಇದು ಸ್ಟಾರ್ಟ್ ಮಾಡಿ ಎಷ್ಟು ಟೈಮ್ ಆಯ್ತು ನೀವು? ಹೇಗೆ ಸರ್ 2004 ಮಾಡ್ತೀವಿ. ಇದು ಏನು ಪ್ರಾಡಕ್ಟ್, ಹೇಗೆ ಸರ್? ಸರ್ ಇದು ಆಯಿಲ್ ಇಲ್ದ್ರೆ ಕರಿಯೋದು ಸರ್ ಈ ಮಿಷಿನ್. ಓಕೆ. ಇದು ಹೆಂಗಂದ್ರೆ ತುಂಬಾ ಮನೆಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆಯಿಲ್ ನಲ್ಲಿ ಕರೀತಾರೆ. ಈಗ ವಿತೌಟ್ ಆಯಿಲ್ ನಲ್ಲಿ ಮಾಡೋದು ಹೆಂಗಂದ್ರೆ ತೋರಿಸ್ಕೊಡ್ತೀವಿ. ಅಂದ್ರೆ ಏನನ್ನು ಮಾಡೋದು ಇದರಲ್ಲಿ? ಸರ್ ಹಪ್ಪಳ ಮಾಡ್ಬೋದು, ಸಂಡಿಗೆ ಮಾಡ್ಬೋದು, ಚಿಪ್ಸ್ ಮಾಡ್ಬೋದು, ಕಡಲೆ ಬೀಜ, ಕಡಲೆಕಾಳು, ಬಾದಾಮಿ, ಗೋಡಂಬಿ, ಆಲೂಗಡ್ಡೆ, ಫ್ರೆಂಚ್ ಫ್ರೈಸ್, ಪಾಪ್ಕಾರ್ನ್, ಚಿಪ್ಸ್, ವೀಲ್ ಚಿಪ್ಸ್. ಆಮೇಲೆ ವೆಜಿಟೇರಿಯನ್ ಅಂದ್ರೆ ವೆಜಿಟೇರಿಯನ್, ನಾನ್ ವೆಜ್ ಅಂದ್ರೆ ಚಿಕನ್ ಪಾಪ್ಕಾರ್ನ್, ಚಿಕನ್ ರೋಲ್, ವೆಜ್ ರೋಲ್, ಸ್ಮೈಲೀಸ್, ಆ ತರ ಎಲ್ಲಾನು ಮಾಡ್ಕೊಂಬೋದು. ಒಂದೇ ಚಿಕ್ಕದು ಸರ್ ಮೆಷಿನ್ ಸಣ್ಣ. ಅವ್ರು ಹೇಳ್ತಿರೋದು ಏನೇನೋ ತೋರಿಸ್ತೀನಿ ಸರ್, ನಾವು ನೋಡಿದ್ರೆ ಗೊತ್ತಾಗುತ್ತೆ. ತುಂಬಾ ಜನ ಆಯಿಲ್ ಎಲ್ಲ ಯೂಸ್ ಮಾಡದೆ ಕೊಲೆಸ್ಟ್ರಾಲ್ ಜಾಸ್ತಿ ಅಂತ ಹೇಳಿ ಅಂತವರಿಗೆಲ್ಲ ಯೂಸ್ ಆಗುತ್ತೆ. ತಗೊಂಡು ಹೋಗ್ಬಿಡ್ಬೋದು, ಆರಾಮಾಗಿ ಯೂಸ್ ಮಾಡ್ಬೋದು, ಎಲ್ಲಿ ಬೇಕಾದ್ರೆ ತಗೊಂಡು ಹೋಗ್ಬೋದು. ಬಿಸಿ ಗಾಳಿ ಬರುತ್ತೆ ಸರ್. ಸರ್ ಈ ಬಿಸಿ ಗಾಳಿ ನೋಡ್ರಿ, ಶಾಕ್ ಏನೋ ಹೊಡಿಯಲ್ಲ ಸರ್. ಸುಮ್ಮನೆ ಕೈನಲ್ಲಿ ಮುಟ್ರೆ ಏನಾಗಲ್ಲ ಸರ್, ಬಿಸಿ ಮಾತ್ರ ಬರುತ್ತೆ. ಬಿಸಿ ಗಾಳಿನಲ್ಲಿ ಬರುತ್ತೆ ಸರ್, ಒಂಚೂರು ಆಯಿಲ್ ಇಲ್ಲ. ನೋಡ್ರಿ ಸರ್, ಈಗ ಮಿಷಿನ್ ಆನ್ ಮಾಡಿದ್ದೀನಿ. ಏನು ಮಾಡ್ತೀವಿ ಅಂದರೆ ಸಂಡಿಗೆ ಮಾಡಿ ತೋರಿಸ್ತೀನಿ ನೋಡ್ರಿ ಸರ್. ಇದು ಆನಿಯನ್ ರಿಂಗ್ಸ್ ಅಂತಾರೆ ಸರ್. ಇದು ಮನೇಲಿ ಕರೀತಾರೆ, ಆಯಿಲ್ನಲ್ಲಿ ಕರೀತಾರೆ. ತುಂಬ ಆಯಿಲ್ ತಗೊಳುತ್ತೆ. ಒಂದೇ ಒಂಚೂರು ಆಯಿಲ್ ಬೇಕಾಗಿಲ್ಲ, ಮಿಷಿನ್ ಆನ್ ಮಾಡಿ ಆಮೇಲೆ ಒಳಗಡೆ ಹಾಕ್ಬಿಡ್ರಿ ಸರ್. ಈಗ ಹಾಕಿದ್ರೆ ಏನಾಗುತ್ತೆ ಅಂದರೆ ಸಂಡಿಗೆ ರೊಟೇಟ್ ಆಗುತ್ತೆ, ಬೇರೆ ಏನಿಲ್ಲ ಸರ್. ನಾವು ಸ್ಟಿರ್ ಮಾಡೋದು ಏನು ಅವಶ್ಯಕತೆ ಇಲ್ಲ, ಅದೇ ರೊಟೇಟ್ ಆಗುತ್ತೆ. ನಾವೇ ಈ ಥರ ಸ್ಟಿಕ್ ಕೊಟ್ಬಿಡ್ತೀವಿ ಸರ್. ಇದು ಮೇಲ್ಗಡೆ ಮುಚ್ಚಲ ರೆಡಿ ಆಯ್ತು ನೋಡ್ರಿ. 4 ಸೆಕೆಂಡ್ಸಲ್ಲಿ ರೆಡಿ ಆಗುತ್ತೆ. ನೀವು ಯಾವ ಥರ ಬೇಕಾದ್ರೆ ಸಂಡಿಗೆ ಸರ್, ಮನೇಲಿ ಇರೋದು ಅಕ್ಕಿ ಸಂಡಿಗೆ, ಅವಲಕ್ಕಿ ಸಂಡಿಗೆ, ಸಬಕ್ಕಿ ಸಂಡಿಗೆ, ಮನೇಲಿರೋ ಸಂಡಿಗೆ ಯಾವ್ದು ಬೇಕಾದ್ರೆ ಹಾಕೋಬೋದು. ಹಿಂಗೆ ಇಟ್ಬಿಡ್ರಿ ಸರ್. ಇಟ್ಬಿಟ್ಟು ಲೈಟಾಗಿ ಸ್ಟಿರ್ ಮಾಡಿ ನೋಡ್ರಿ ಸರ್, ರೆಡಿ ಆಯ್ತು. ಅಷ್ಟೇ ತಿನ್ಬೋದು ಸರ್, ಗರಿ ಗರಿ ಆಗಿರುತ್ತೆ. ಚಿಕ್ಕ ಮಕ್ಕಳೆಲ್ಲ ತುಂಬಾ ಇಷ್ಟಪಡ್ತಾರೆ ಅವ್ರು ಸರ್. ಯಾಕಂದ್ರೆ ಆಯಿಲ್ನಲ್ಲಿ ಇರೋಕ್ಕೋಸ್ಕರ ತಿನ್ನಲ್ಲ. ಈಗ ತುಂಬಾ ಏಜ್ ಆಗಿರೋರ್ನ ಏನು ಮಾಡ್ತಾರೆ ಅಂದರೆ ವಿತೌಟ್ ಆಯಿಲ್ನಲ್ಲಿ ತಿನ್ನಕ್ಕೆ ಯೋಚನೆ ಮಾಡ್ತಾರೆ. ಈ ಮಿಷಿನಲ್ಲಿ ಮಾಡಿದ್ರೆ ವಿತೌಟ್ ಆಯಿಲಲ್ಲಿ ಆರಾಮಾಗಿ ತಿನ್ಬೋದು ಸರ್. ಈಗ ರೆಡಿ ಆಯ್ತು ಸರ್. ಅದೇ ಆಚೆ ಬರುತ್ತೆ ಸರ್. ಜಸ್ಟ್ ಆನ್ ಮಾಡಿದ್ರೆ ಫುಲ್ ಆಚೆ ಬಂದ್ಬಿಡುತ್ತೆ ಸರ್. ಒಂಚೂರು ಆಯಿಲ್ ಹೌದು ಸರ್, ಆಟೋಮೆಟಿಕ್ ಪಟಾಪಟ್ ಅದೇ ಬಂದ್ಬಿಡುತ್ತೆ ಸರ್. ಇದು ಗಾರ್ಲಿಕ್ ಸಂಡಿಗೆ, ಇದನ್ನು ಹಂಗೆ ಡೈರೆಕ್ಟ್ ಹಾಕಿರಿ, 30 ಸೆಕೆಂಡ್ಸ್ ರೆಡಿ ಆಯ್ತು ಸರ್. ಹಿಂಗೆ ಮೇಲ್ಗಡೆ ಇಟ್ಟರೆ ಸರ್ ಇದು ಎಗರಲ್ಲ, ಬಾಣಲಿ ಥರ ಆಗುತ್ತೆ. ಲೈಟಾಗಿ ಸ್ಟಿರ್ ಮಾಡಿ ಏನಾಗುತ್ತೆ ಅಂದರೆ ಡೀಪ್ ಫ್ರೈ ಆಗುತ್ತೆ ಸರ್. ಈಗ ರೆಡಿ ಆಯಿತು. ಆಫ್ ಮಾಡಿಬಿಟ್ಟು ಊಟ ಮಾಡಿಬಿಟ್ಟು ಜಸ್ಟ್ ಆನ್ ಮಾಡಿ ಸರ್. ಈಗ ಅವಾಗ ಮಾಡಿರೋದು ಆನಿಯನ್ ಈಗಲೇ ಮಾಡಿದ್ವಲ್ವ, ಕ್ರಿಸ್ಪಿನೆಸ್ ನೋಡಿರಿ ಸರ್. ಸುಮ್ಮನೆ ಸರ್ ಈಗ ಸಂಡಿಗೆ ಮಾಡಿದ್ವಿ, ಈಗ ಹಪ್ಪಳ ಮಾಡಬೇಕಲ್ಲ ಸರ್. ಹಪ್ಪಳ ಯಾವ್ದು ಬೇಕಾದ್ರೆ ಫಸ್ಟ್ ಹೀಟ್ ಮಾಡಿ, 2 ಕಡೆ ಹೀಟ್ ಮಾಡಿದ್ರೆ ಕಟ್ ಆಗಲ್ಲ ಸರ್. ಹಂಗೆ ರೋಲ್ ಮಾಡಿ ಒಳಗಡೆ ಹಾಕ್ಬಿಡ್ರಿ. ಹಪ್ಪಳನೂ 30 ಸೆಕೆಂಡ್ಸ್ನಲ್ಲಿ. ಆಮೇಲೆ ಇಡ್ಲಿ ಪುಡಿ, ಸಾಂಬಾರು ಪುಡಿಗೆಲ್ಲ ಕಡಲೆ ಬೇಳೆ, ಉದ್ದಿನ ಬೇಳೆ, ಧನಿಯಾ, ಮೆಣಸಿನ್ಕಾಯಿ, ಗಾರ್ಲಿಕ್ ಯಾವ್ದು ಬೇಕಾದ್ರೆ ಫ್ರೈ ಮಾಡ್ತಾರೆ. ತುಂಬ ಆಯಿಲ್ನಲ್ಲಿ ಕರಿಯೋದಲ್ಲ, ಒಂಚೂರು ಆಯಿಲೇ ಬೇಕಾಗಿ. ಈಗ ಅರ್ಧ ಬೆಂದಿರುತ್ತೆ ಸರ್. ಉಲ್ಟಾ ಮಾಡಿರಿ, ಫುಲ್ ಬೇಯುತ್ತೆ ಸರ್. ಸರ್ ರೆಸ್ಟೋರೆಂಟಲ್ಲಿ ಕೊಡ್ತಾರೆ ರೋಲ್ ಶೇಪ್ ಆಗಿ, ಇಲ್ಲಾಂದ್ರೆ ಫ್ಲಾಟ್ ಶೇಪ್ ಆಗಿ ಕೊಡ್ತಾರೆ. ಹಿಂಗೆ ಹಪ್ಪಳ ಹೆಂಗ್ ಬೇಕೋ ಹಂಗೆ ಮಾಡ್ಬೋದು ನೋಡ್ರಿ. ಈಗ ಹಪ್ಪಳ ರೆಡಿ ಆಗಿದೆ. ಫ್ಲಾಟ್ ಬೇಕಾದ್ರೆ ಫ್ಲಾಟ್ ಮಾಡ್ರಿ. ಈಗ ಮೆತ್ತಗಿರುತ್ತೆ ಸರ್, ತಣ್ಣಗಾದ್ರೆ ಕ್ರಿಸ್ಪಿನೆಸ್ ಬರುತ್ತೆ ಸರ್. ನಾವು ಪಾನಿಪುರಿಯಲ್ಲಿದ್ದೀವಿ, ಅವ್ರಿಗೆ ಪಾನಿಪುರಿ ಹಾಕ್ಬಿಟ್ಟು ಪಾನಿಪುರಿ ಸಂಡಿಗೆ ಅಂಗಡಿನಲ್ಲಿ ಸಿಗುತ್ತೆ ಸರ್. ತಗೊಂಡು ಬಂದು ಡೈರೆಕ್ಟ್ ಹಾಕ್ಬಿಟ್ಟು, ಸಪೋಸ್ ಸಂಡಿಗೆ ಬೇಕಾದ್ರೆ ಒಂಚೂರು ಚಿಕ್ಕ ಮಕ್ಕಳಿಗೆಲ್ಲ ಬೇಕಾದ್ರೆ ತುಪ್ಪನೋ ಇಲ್ಲ ಬಟರ್ಗಿ ಯಾವ್ದಾದ್ರು ಒಂಚೂರು ಹಚ್ಬಿಟ್ಟು ಹಾಕ್ಬೋದು. ಅದು ಕಚ್ಚಿ ಹಚ್ಬಿಟ್ಟು ಹಾಕ್ಬೋದು. ಏನಾದ್ರೂ ಬೇಕಾಗಿಲ್ಲ, ಆಮೇಲೆ ಬದನೆಕಾಯಿ, ಕ್ಯಾರೆಟ್, ಬೀನ್ಸು ಆ ಥರ ಹಾಕೋದು, ಹಸಿ ಆಲೂಗಡ್ಡೆ, ಫ್ರೆಂಚ್ ಫ್ರೈಸ್ ಮಾಡೋದು, ಚಿಪ್ಸ್ ಮಾಡೋದು, ಯಾವ್ದು ಬೇಕಾದ್ರೆ ಮಾಡ್ಬೋದು. ಲೈಟಾಗಿ ಸ್ಟಿರ್ ಮಾಡಿರಿ ಸರ್, ಪಾನಿಪುರಿ ರೆಡಿ ಆಯ್ತು ಸರ್. ಸರ್ ಒಂದು ಪ್ಲೇಟ್ನಲ್ಲಿ ಈಗ ಲೈಟಾಗಿ ಸ್ಟಿರ್ ಮಾಡಿರಿ, ಒಂದು ಈವನ್ ಆಗಿ ಫ್ರೈ ಆಗುತ್ತೆ ಸರ್. ರೆಡಿ ಆಯಿತು. ಈಗ ಆಫ್ ಮಾಡ್ತೀವಿ ನೋಡಿರಿ ಸರ್. ಸರ್ ಇದು ಆಚೆ ಬರಲ್ಲ, ಯಾಕಂದ್ರೆ ಸ್ವಲ್ಪ ವೆಯ್ಟ್ ಇರುತ್ತೆ. ಇದು ವೆಯ್ಟ್ ಏನು ಜಾಸ್ತಿ ಇಲ್ಲ ಸರ್. ಇಲ್ಲ ಸರ್, ಮಿಷಿನ್ ವೆಯ್ಟ್ ಇಲ್ಲ. ಪಾನಿಪುರಿ ಸ್ವಲ್ಪ ಜಂಪ್ ಆಗಲ್ಲ, ಸಂಡಿಗೆ ಅಂದ್ರೆ ಜಂಪ್ ಆಗುತ್ತೆ. ಪಾನಿಪುರಿ ಸ್ವಲ್ಪ ನೀವೇ ಹಂಗೆ ಬಗ್ಸ್ ಬಿಡ್ಬೋದು. ಮಸಾಲೆ ರೆಡಿ ಮಾಡ್ಕೊಂಡ್ರೆ ಮಸಾಲ ರೆಡಿ ಆಯ್ತು. ಈಗ ಚಿಕ್ಕ ಮಕ್ಕಳು ಅಂದ್ರೆ ಕಲರ್ನಲ್ಲಿ ತಿಂತಾರೆ ಸರ್. ಈ ಥರ ಕಲರ್ ಸಂಡಿಗೆ ಯಾವುದಂದ್ರೆ ಆಗ್ಬಿಟ್ಟು ರೆಡಿ ಆಯ್ತು ಸರ್. 35 ಸೆಕೆಂಡ್ಸ್ ರೆಡಿ ಆಯ್ತು. ಕಾಣಿಸ್ತಾ ಇದಲ್ಲ ಸರ್, ಕಲರ್ ಆಗಿ. ಏನೋ ವೀಲ್ ಚಿಪ್ಸ್ ಅಲ್ಲ ಅದು? ವೀಲ್ ಚಿಪ್ಸ್ ಸರ್. ವೀಲ್ ಚಿಪ್ಸ್ ಅಂದರೆ ಇದು ಬಸ್ನಲ್ಲಿ, ರೈಲ್ವೆ ಸ್ಟೇಷನಲ್ಲಿ, ಇಲ್ಲಾಂದ್ರೆ ಅಂಗಡಿನಲ್ಲಿ ಎಲ್ಲ ವೀಲ್ ಚಿಪ್ಸ್, ಆ ಚಿಪ್ಸ್ನಲ್ಲಿ ಎಲ್ಲ ಸಿಗುತ್ತೆ ವೀಲ್ ಚಿಪ್ಸ್ ರೆಡಿ ಸರ್. ಲೈಟಾಗಿ ಸ್ಟಿರ್ ಮಾಡಿರಿ, ಡೀಪ್ ಫ್ರೈ ಆಗುತ್ತೆ. ಉಪ್ಪು ಖಾರ ಬೇಕಾದರೆ ಫಸ್ಟೇ ಹಚ್ಬಿಡ್ಬೇಕು ಸರ್. ಒಂಚೂರು ಆಯಿಲು, ಉಪ್ಪು ಖಾರ ಫಸ್ಟೇ ಆಚೆ ಕಡೆಯಿಂದ ಮಿಕ್ಸ್ ಮಾಡಿ ಆಮೇಲೆ ಹಾಕಬೇಕು ಸರ್. ನೋಡಿರಿ ಸರ್, ರೆಡಿ ಆಯ್ತು ಸರ್. ಇದು ಕಡಲೆ ಕಾಲು ಸರ್. ಹೆಂಗೆ ಆಗುತ್ತೆ ಅಂದರೆ ಉರ್ಗಡ್ಲೆ ಥರ ಆಗುತ್ತೆ. ನೋಡ್ರಿ, ಆನ್ ಮಾಡಿರಿ, ಡೈರೆಕ್ಟಾಗಿ ಹಾಕ್ರಿ ಸರ್. ಕಡಲೆ ಕಾಲು ರೆಡಿ ಆಗ್ತಾ ಇದೆ ನೋಡಿರಿ ಸರ್. ಕಡಲೆ ಕಾಲು ಒಳಗಡೆ ಕಾಣ್ತಿರ್ಬೋದು, ಸಿಪ್ಪೆ ಹೊಡಿತಾ ಇದೆ.
ಏನು ಹುರ್ಕೊಬೇಕಂದ್ರೆ ಯಾವ ಸರ್ ದ್ರಾಕ್ಷಿನೂ ಮಾಡ್ಬೋದು, ಮಜ್ಜಿಗೆ ಮೆಣಸಿನ್ಕಾಯಿನೂ ಮಾಡ್ಬೋದು. ಓಕೆ, ಹುರ್ಗಡ್ಲೆ ರೆಡಿ ಆಯ್ತು ಸರ್. ಬಿಸಿ ಇರುತ್ತೆ ಸರ್, ತುಂಬ ಬಿಸಿ ಇರುತ್ತೆ. ಕಡಲೆ ಬೀಜ ಮಾಡಿಬಿಡೋಣ, ಯಾಕಂದರೆ ಅವ್ರು ಟೈಮ್ ಪಾಸ್ಗೆ ತಿಂತಾರೆ, ಚಟ್ನಿ ಮಾಡ್ತಾರೆ, ಸಂಕ್ರಾಂತಿಗೆಲ್ಲ ಉರಿಯೋದಲ್ಲ ಸರ್. 200 ಗ್ರಾಮ್ ಆಗ್ಬೋದು ಸರ್ ಒಂದು ಸತಿಗೆ. ಸೌಂಡ್ ಬರುತ್ತಲ್ಲ ಸರ್, ಆವಾಗ ಫ್ರೈ ಆಗುತ್ತೆ ಸರ್. ಕಲರ್ ಬ್ರೌನಿಶ್ ಬರುತ್ತೆ ಸರ್, ಬ್ಲ್ಯಾಕ್ ಡಾಟ್ಸ್ ಬರಲ್ಲ ಸರ್. ನೀವು ಎಷ್ಟೊಂದು ಮಾಡಿದ್ರೂ ಮರಳಿನಲ್ಲಿ ಮಾಡಿದ್ರೆ ಮಾತ್ರ ಕ್ಲೀನಾಗಿ ಬರುತ್ತೆ. ಅದೇ ಥರ ಇದರಲ್ಲಿ ಒಂಚೂರು ಬ್ಲ್ಯಾಕ್ ಡಾಟ್ಸ್ ಬರಲ್ಲ, ಒಂದೇ ಥರ ಕಲರ್ ಇರುತ್ತೆ ಸರ್, ಸೀದೋಗಲ್ಲ ಸರ್. ಬ್ರೌನಿಶ್ ಇರುತ್ತೆ, ಬಿಸಿ ಇರುತ್ತೆ ನೋಡ್ರಿ. ಗಾರ್ಲಿಕ್ ಸಿಪ್ಪೆ ಹಿಂಗೆ ಬಿಡಿಸ್ಬಿಡ್ರಿ, ಹಂಗೆ ಹಾಕ್ಬಿಟ್ರಿ. ಇದು ಗ್ಯಾಸ್ಟ್ರಿಕ್ ಅಸ್ಟಿಟಿಗೆ ತಿಂತಾರೆ ಸರ್ ತುಂಬ ಅವರು. ಹಂಗೆ ಹಾಕ್ಬಿಡ್ರಿ, ಇದರಲ್ಲಿ ಇರೋದು ಸಿಪ್ಪೆ ಬಂದ್ಬಿಡುತ್ತೆ, ಆಮೇಲೆ ಫ್ರೈ ಆಗುತ್ತೆ. ಇದರಲ್ಲಿ ಪಾಪ್ಕಾರ್ನ್ ಮಾಡ್ಬೋದು ಸರ್. ಪಾಪ್ಕಾರ್ನ್ ಮಾಡ್ಬೋದು, ಮಸಾಲ ಪಾಪ್ಕಾರ್ನ್, ಸ್ವೀಟ್ ಪಾಪ್ಕಾರ್ನ್, ಆ ಥರ ರೆಡಿಮೇಡ್ ಪಾಪ್ಕಾರ್ನ್ ಬರುತ್ತಲ್ವ, ಅದು ನೀವೇನು ಮಾಡ್ತಾರೆ, ಈ ಥರ ಜೋಳ ತೊಗೊಂಡು ಬಂದ್ಬಿಟ್ರಿ. ಒಂಚೂರು ಉಪ್ಪು ಖಾರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಹಾಕ್ಬಿಡ್ರಿ. ಉಪ್ಪು ಖಾರ, ಮಸಾಲ, ಚಿಲ್ಲಿ ಪೌಡರ್, ಸಾಲ್ಟ್ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಹಾಕಿದ್ರೆ ಸಾಕು. ಎಲ್ಲ ರೆಡಿ ಆಯ್ತು ಸರ್. ಪಟ್ ಪಟ್ ಸೌಂಡ್ ಬರುತ್ತೆ ನೋಡಿರಿ, ಸೌಂಡ್ ಬರ್ತಾ ಇದೆ ಸರ್, ಪಟ್ ಪಟ್ ಸೌಂಡ್ ಬರ್ತಾ ಇದೆ. ಆವಾಗ ಆಫ್ ಮಾಡಿರಿ. ಹಾಗೆ ಬಗ್ಸ್ಬಿಟ್ಟಿದ್ದೀವಿ. ಸ್ವಲ್ಪ ತಣ್ಣಗಾದ್ಮೇಲೆ ನೋಡಿರಿ ಸರ್, ಬಿಸಿ ಇರುತ್ತೆ, ಸಿಪ್ಪೆ ಬೇಡಂದರೆ ಹಂಗೆ ಹೊಗೆ ಬರ್ತಾ ಇದೆ ನೋಡಿರಿ. ಹೌದೌದು. ಸೊ ಹಂಗೆ ತಣ್ಣಗಾದ್ಮೇಲೆ ತಿನ್ಬೋದು ಸರ್. ನೋಡಿರಿ, ನೋಡಿರಿ ಸರ್, ಈಗ ಪಾಪ್ಕಾರ್ನ್ ಮಾಡ್ತೀವಿ. ಯಾಕಂದರೆ ತುಂಬ ಚಿಕ್ಕ ಮಕ್ಕಳು ತುಂಬ ಅವರು ಪಾಪ್ಕಾರ್ನ್ ತಿಂತಾರೆ. ಇದೇ ಒಂಚೂರು ಆಯಿಲ್ ಬೇಕಾಗಿಲ್ಲ. ಈ ಥರ 80 ರೂಪೀಸ್ ಒಂದು kg ಬರುತ್ತೆ. ಹಂಗೆ ಹಾಕ್ಬೋದು ಜೋಳ. ನಾವು ಒಂದು ಮೆಷರ್ಮೆಂಟ್ ಕಪ್ ಕೊಡ್ತೀವಿ ಸರ್, ಆ ಕಪ್ನಲ್ಲಿನೂ ಹಾಕ್ಬೋದು ನೀವು. ಸೊ ಪಾಪ್ಕಾರ್ನ್ ಪಟ್ ಪಟ್ ಸೌಂಡ್ ಬರುತ್ತೆ ಸರ್. ಈ ಥರ ಕಪ್ನಲ್ಲಿ ಮೇಲ್ಗಡೆ ಹಂಗೆ ಮುಚ್ಚಿಬಿಡ್ಬೇಕು ಅಷ್ಟೇ. ಓಕೆ, ಮುಚ್ಚಿಬಿಟ್ಟು ಮೇಲ್ಗಡೆ ಮುಚ್ಚಿದ್ರೆ ಸಾಕು, ಜಂಪ್ ಆಗಲ್ಲ ಸರ್. ಪಟ್ 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 ಬಂದುಬಿಡುತ್ತೆ ಸರ್. ಉಪ್ಪು ಖಾರ ಮಸಾಲೆ ಏನಿಲ್ಲ. ಒಂದು ಸತಿ ಹಾಕಿದ್ರೆ 3 ಪ್ಯಾಕೆಟ್ 4 ಪ್ಯಾಕೆಟ್ ಪಾಪ್ಕಾರ್ನ್ ಬರುತ್ತೆ ಸರ್. ಓಕೆ, ಈ ಕಾರ್ನು ನಾರ್ಮಲ್ ಕಾರ್ನ್ ಹಾಕ್ಬಿಟ್ರೆ ಪಾಪ್ಕಾರ್ನು 3 ಪ್ಯಾಕೆಟ್ 4 ಪ್ಯಾಕೆಟ್. ಒಬ್ಬೊಬ್ರು ಅಂಗಡಿಗೆಲ್ಲ ಯೂಸ್ ಮಾಡ್ತಾರೆ ಸರ್. ಸಕ್ಕತ್ತಾಗಿದೆ ಸರ್ ಇದು. ಇದು ಪೂರ್ತಿ ಬರುತ್ತೆ ಸರ್. ಈಗ ದೊಡ್ಡ ಮಿಷಿನಲ್ಲಿ ಮಾಡಿದ್ವಿ, ಚಿಕ್ಕ ಮಿಷಿನ್. ಯಾಕಂದರೆ ಸ್ವಲ್ಪ ಸೈಜ್ ಚಿಕ್ಕದು, ಅದರಲ್ಲಿ ಹೆಂಗೆ ಬರುತ್ತೆ ಒಂದೇ ಒಂದು ಐಟಮ್ ಮಾತ್ರ ಹಾಕಿ ತೋರಿಸ್ತೀನಿ. ಯಾಕೆ ಹಂಗೆ ಒಳಗಡೆ ಹಾಕ್ಬಿಟ್ರಿ, ಬಿಸಿ ಗಾಳಿನಲ್ಲಿ ರೊಟೇಟ್ ಆಗುತ್ತೆ ಸರ್. ಈ ಲಿಡ್ಡಿಂಗ್ ಇಟ್ಕೊಳ್ರಿ. ಸೇಮ್ ಪ್ರತಿಯೊಂದು ಇದರಲ್ಲಿ ಯಾವ್ದು ಮಾಡಿದ್ರು ಅದೇ ಥರನೇ ಇದರಲ್ಲಿನೂ ಬರುತ್ತೆ. ಎಲ್ಲ ಸೇಮ್ ಆಚೆ ಬಂದ್ಬಿಡುತ್ತೆ ಸರ್. ಇದು ಅದು ಸೇಮ್ ಸರ್. ಒಂದರಲ್ಲಿ ಇದಿಷ್ಟು ಕರಿಬೋದು, ಅದು ವಿತೌಟ್ ಬೆಂಕಿ ಏನು ಇಲ್ಲದೆ, ಆಯಿಲು ಇಲ್ಲದೆ. ಕಡಲೆಕಾಳು, ಕಡಲೆಬೇಳೆ, ಬಾದಾಮಿ, ಆಲೂಗಡ್ಡೆ, ಫಿಂಗರ್ ಚಿಪ್ಸ್ ಎಲ್ಲ ಮಾಡ್ಬೋದು ಸರ್. ಇವಾಗ ಎರಡು ನೋಡಿದ್ವಿ. ಓಕೆ ಸರ್. ಇದೊಂದು ಸೈಜು, ಇದೊಂದು ಸೈಜು. ಸರ್ ಇವಾಗ ಎಂತದೇ ನೋಡಿದ್ವಿ, ಯಾರೇ ಏನೇ ನೋಡಿದ್ರು ಪ್ರೈಸ್ ಏನಂತ ಕೇಳ್ತಾರೆ ಸರ್. ಇದು ಪ್ರೈಸ್ ಸರ್ ಇದು 2890 ಸರ್, 2890 ದೊಡ್ಡದಕ್ಕೆ. ಡಿಸ್ಕೌಂಟ್ 500 ಕೊಡ್ತಾ ಇದ್ದಾರೆ. 2390, 2390 ಆಗುತ್ತೆ ಸರ್. ಇದು ಚಿಕ್ಕದು 2490 ಸರ್. ಸೇಮ್ 500 ಡಿಸ್ಕೌಂಟ್ ಹೋಗಿ 1990 ಆಗುತ್ತೆ. 1990. ಸ್ವಲ್ಪ ಬಜೆಟ್ ಒಳಗಡೆ ಇರೋರಿಗೆ ಯೂಸ್ ಮಾಡ್ಬೋದು ಸರ್. 1 ವರ್ಷ ಗ್ಯಾರಂಟಿ ಕೊಡ್ತೀವಿ. ಇದಕ್ಕೂ 1 ವರ್ಷ ಗ್ಯಾರಂಟಿ, 1 ವರ್ಷ ಗ್ಯಾರಂಟಿ, 5 ವರ್ಷ ವಾರಂಟಿ. ಟೋಟಲ್ 6 ಇಯರ್ಸ್ ಕೊಡ್ತಾ ಇದೀವಿ ಸರ್. 5 ವರ್ಷ ವಾರಂಟಿ, 1 ವರ್ಷ ಗ್ಯಾರಂಟಿ. ಓನ್ಲಿ ಇದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಮಾತ್ರ ಸರ್. ವಾರಂಟಿ ಕಾರ್ಡ್ ಕೊಡ್ತೀವಿ. ಇದರಲ್ಲಿ ಬಿಲ್ಲು ಪ್ಲಸ್ ಇದರಲ್ಲಿ ವಾರಂಟಿ ಕಾರ್ಡ್ ಬರುತ್ತೆ. 1 ವರ್ಷ ಗ್ಯಾರಂಟಿ, 5 ವರ್ಷ ವಾರಂಟಿ ಕಾರ್ಡ್ನು ಕೊಡ್ತೀವಿ, ಬಿಲ್ನು ಕೊಡ್ತೀವಿ. ಆಮೇಲೆ ಸರ್ ಇದು ಬ್ಯಾಂಗ್ಳೂರ್ ಅಂದರೆ ಸರ್ ಫ್ರೀ ಡೆಲಿವರಿ ಮಾಡ್ತೀವಿ. 200 ರೂಪಾಯಿ ಅಡ್ವಾನ್ಸ್, ಬ್ಯಾಲೆನ್ಸ್ ಹೋಮ್ ಡೆಲಿವರಿ. ಬ್ಯಾಂಗ್ಳೂರ್ ಬಿಟ್ಟು ಕರ್ನಾಟಕ, ಔಟ್ ಆಫ್ ಕರ್ನಾಟಕ ಎಲ್ಲಿದ್ರೂ ಅಮೌಂಟ್ ಸರ್ ಗೂಗಲ್ ಪೇ, ಫೋನ್ ಪೇನಲ್ಲಿ ಅಮೌಂಟ್ ಕಳಿಸಿದ್ರೆ ನಾವು ಕೊರಿಯರ್ನಲ್ಲಿ ಕಳಿಸ್ತೀವಿ. ಫುಲ್ ಅಮೌಂಟ್ ಕಳಿಸ್ಬೇಕು ಸರ್. ಇದನ್ನು ಬಿಟ್ಟು ಇನ್ನು ಬೇರೆ ಐಟಮ್ ಏನಿದೆ ಸರ್? ಇದು ಸ್ವಲ್ಪ ಫುಲ್ ಅಂಡ್ ಫುಲ್ ನಾನ್ ವೆಜಿಟೇರಿಯನ್ ಇಲ್ಲ ಸರ್, ವೆಜಿಟೇರಿಯನ್. ಈಗ ಮಾಡೋದು ಫುಲ್ ಅಂಡ್ ಫುಲ್ ನಾನ್ ವೆಜಿಟೇರಿಯನ್, ಸ್ವಲ್ಪ ವೆಜಿಟೇರಿಯನ್. ಈ ಥರ ಚಿಕನ್, ಫಿಶ್, ಫ್ರಾನ್ಸ್ ಎಲ್ಲ ಮಾಡ್ಬೋದು ಸರ್. ಸ್ವೀಟ್ ಕಾರ್ನು, ಪನ್ನೀರು ಅದೆಲ್ಲ ಮಾಡ್ಬೋದು. ಏನಿಲ್ಲ ಸರ್, ಇದು ಈ ಥರ ಟ್ರೇ ಸಪ್ರೇಟ್ ಬರುತ್ತೆ ಸರ್. ಇದೆಲ್ಲ ಪೂರ್ತಿ ವಾಷಬಲ್ ಸರ್. ಕಾಯಿಲ್ ಬಿಟ್ಟು ಮತ್ತೆ ಯಾವ್ದು ಬೇಕಾದ್ರೆ ಸಪ್ರೇಟ್ ಆಗಿ ಬಂದ್ಬಿಡುತ್ತೆ. ಅದನ್ನು ತೆಗೆದ್ಬಿಟ್ರಿ ಸರ್. ಅಷ್ಟೇ ಸರ್, ಹಂಗೆ ಹಾಕ್ಬಿಟ್ರಿ ಸರ್. ಸ್ಟ್ಯಾಂಡ್ ಮಾತ್ರ ಸರ್. ಇದು ವಾಷಬಲ್ ಸರ್. ಅದು ಜಸ್ಟ್ ಒಂದು ಫಿಕ್ಸ್ ಮಾಡಿಬಿಟ್ರಿ. ಈಗ ಇರ್ಲಿ ಸರ್. ಇದು 304 ಗ್ರೇಡ್ ವಾಷಬಲ್ ಸರ್. ಇದು ಸ್ಟಿಕ್ 5 ಸ್ಟಿಕ್ ಬರುತ್ತೆ ಸರ್. ಇದು ಸೇರಿಸಿ ಹಂಗೆ ಹಿಂಗೆ ಇಟ್ಬಿಟ್ಟು ಚಿಕನ್ ಟಿಕ್ಕಾ ಥರ ಪನ್ನೀರ್ಗೆಲ್ಲ ಯೂಸ್ ಮಾಡ್ಬೋದು. ಹಂಗೆ ಹಾಕ್ಬಿಟ್ಟು ಜಸ್ಟ್ ಆನ್ ಮಾಡಿದ್ರೆ ಸಾಕು ಸರ್. ಸರ್ ಇಲ್ಲಿ ನಾಬ್ ಬರುತ್ತೆ ಸರ್, ಇಲ್ಲಿ ನಾಬ್ ಬರುತ್ತೆ. ಇದು ಆನ್ ಮಾಡಿದ್ರೇನೆ ಫಿಕ್ಸ್ ಮಾಡಿದ್ರೆ, ಇದು ಫಿಕ್ಸ್ ಆದ್ರೆ ಮಾತ್ರ ಸರ್. ಕೆಳಗಡೆ ಹಾಕಿದ್ರೆ ಮಾತ್ರ ಇದು ವರ್ಕ್ ಆಗುತ್ತೆ. ಹೀಗೆ ಸ್ಟಾರ್ಟ್ ಆಯ್ತು ನೋಡ್ರಿ ಸರ್. ಈಗ ನೀರ್ ಹಾಕ್ಬೇಕು. ಸ್ಟೀಮ್ ನಲ್ಲಿ ಆಗಲ್ಲ, ಬಟ್ ನೀರ್ ಯಾಕೆ ಹಾಕ್ತಿವಿ ಅಂದ್ರೆ ಟ್ರೇ ಎಲ್ಲ ಹೀಟ್ ಆಗಬಾರ್ದು. ಆಮೇಲೆ ಇನ್ನೊಂದು ಏನಂದ್ರೆ ಸರ್, ಈ ಚಿಕನ್ ನಲ್ಲಿ ಇರೋದು ಬೀಳೋದು ಜ್ಯೂಸಿ ಎಲ್ಲ ವೇಸ್ಟೇಜ್ ಆಗುತ್ತಲ್ಲ ಸರ್, ಅದು ಡ್ರಿಪ್ ಟ್ರೇ ನಲ್ಲಿ ಬೀಳುತ್ತೆ. ಟ್ರೇ ನಲ್ಲಿ ಬೀಳಿದ್ರೆ ಏನಾಗುತ್ತೆ ಅಂದ್ರೆ ಫುಲ್ ಈ ಟ್ರೇ ಎಲ್ಲ ಇದಾಗುತ್ತೆ, ಗಲೀಜಾಗುತ್ತೆ, ತುಂಬಾ ಅಂಟುತ್ತೆ. ನಾರ್ಮಲ್ ಆಗಿ ಈಗ ಆನ್ ಮಾಡಿದೀನಿ ಸರ್, ಒಂದು 1.5 ನಿಮಿಷದಲ್ಲಿ ರೆಡಿಶ್ ಬರುತ್ತೆ ನೋಡ್ರಿ ಸರ್. ಈಗ ರೆಡಿಶ್ ಬಂತು ಸರ್. ಚಿಕನ್ ನೀವು ಲೆಗ್ ಪೀಸ್ 4 ಪೀಸ್ ಕಟ್ ಮಾಡಿ ಹಾಕ್ಬೋದು. ಚಿಕ್ಕ ಈ ತರ ಮಾಡ್ತೀರಂದ್ರೆ ಮಾಡ್ಕೋಬಹುದು ಸರ್. ಫಿಶ್ ಆದ್ರೆ ಫಿಶ್ ಮಾಡ್ಕೋಬಹುದು. ಯಾವ ತರ ಫಿಶ್ ಇದ್ರೂ ಫುಲ್ ಫಿಶ್ನು ಹಾಕೋಬಹುದು ಸರ್. ಎಲ್ಲ ಒಟ್ಟಿಗೆ ತೋರ್ಸಕ್ಕೋಸ್ಕರ ನಾವು ಮಾಡ್ತಾ ಇದೀವಿ. ಚಿಕನ್ ಮಾಡ್ತಿರಂದ್ರೆ 2.5 kg ಒಂದ್ಸತಿಗೆ ಮಾಡ್ಕೋಬಹುದು ಸರ್. ಈಗ ಆಲ್ಮೋಸ್ಟ್ ಎಲ್ಲ ಕೆಂಡದಲ್ಲಿ ಮಾಡೋದೇ ಇದು ಕರೆಂಟ್ ಅಲ್ಲಿ ಮಾಡ್ತಾರೆ ಸರ್. ಇದು ಚಿಕನ್ ಟಿಕೆಟ್ ತರ ಸುಟ್ಬಿಟ್ಟು ಚಟ್ನಿ ಮಾಡ್ತಾರಲ್ಲ, ಹಂಗೆ ತಿಂತಿರಂದ್ರೆ ಬದನೆಕಾಯಿ ಯಾವ್ದು ಬೇಕಾದ್ರೆ ಏನಿಲ್ಲ ಸರ್. ನೋಡ್ರಿ, ನೀವು ಬ್ರಷ್ ತಗೊಳ್ರಿ ಸರ್. ಆಯಿಲ್ ಬ್ರಷ್ ಇದ್ರೆ ಆಯಿಲ್ ಬ್ರಷ್ ಲೈಟ್ ಆಗಿ ಆಯಿಲ್ ಅಪ್ಲೈ ಮಾಡ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಗೊತ್ತಾಗ್ತದೆ ಹೆಂಗ್ ಆಯಿಲ್ ಹಾಕ್ಬೇಕು ಏನು ಅಂತ ಎಲ್ಲ ಗೊತ್ತಾಗ್ಬಿಡುತ್ತೆ. ಇನ್ನೊಂದು ಏನಂದ್ರೆ ನೀವು ಬೆಂಕಿನಲ್ಲಿ ಮಾಡಿದ್ರೇನು ಆಯಿಲ್ ಹಚ್ತಾರೆ ಸರ್. ಕೆಂಡದಲ್ಲಿ ಮಾಡಿದ್ರೇನು ಲೈಟ್ ಆಗಿ ಆಯಿಲ್ ಸ್ಪ್ರೇ ತರ ಮಾಡ್ತಾರೆ.
ಇದು ಒಂಚೂರು ಲೈಟ್ ಆಗಿ ಅಪ್ಲೈ ಮಾಡಿದ್ರೆ ಸಾಕು. ಇದು ಚಿಕನ್ ಅಂದ್ರೆ 8 ಮಿನಿಟ್ಸ್ ಆಗುತ್ತೆ ಸರ್. ಓಕೆ. ನೀವು ಚೆಸ್ಟ್ ಪೀಸ್ ಹಾಕಿದ್ರು ಯಾವ್ದು ಹಾಕಿದ್ರು ಲೆಗ್ ಪೀಸ್ ಹಾಕಿದ್ರು 8 ಮಿನಿಟ್ಸ್ ಆಗುತ್ತೆ. ಫಿಶ್ ಅಂದ್ರೆ 4 ಮಿನಿಟ್ಸ್ ಆಗುತ್ತೆ. ನೀವು ಫ್ರಾನ್ಸ್ ಹಾಕಿದ್ರೆ 4 ಮಿನಿಟ್ಸ್ ಆಗುತ್ತೆ. ಈ ಚಿಕನ್ ಟಿಕ್ಕಾ ತರ ಇರೋದು ಒಂದು 5 ಮಿನಿಟ್ಸ್ ಆಗುತ್ತೆ. ಬದನೆಕಾಯಿ ಒಂದು 4 ಮಿನಿಟ್ಸ್ ಆಗುತ್ತೆ. ಹಂಗೆ ಆರಾಮಾಗಿ ಕುಕ್ ಮಾಡ್ಬಿಡ್ಬೋದು. ಇದೊಂಥರ ಯೂಸ್ಫುಲ್ ಅಂತ ಅನ್ಸುತ್ತೆ. ಹೌದು ಸರ್, ಇದರ ಉರಿಯೋದೆಲ್ಲ ಕಾಣಿಸುತ್ತೆ. ನೀವು ಚಿಮಟಾ ಇದ್ರೆ ಚಿಮಟಾ ತಗೊಳ್ರಿ. ನಮ್ಮಂತ ಹುಡುಗರು ಹೊರಗಡೆ ಹೋಗಿ ಏನೋ ಮಾಡ್ಕೊಬೇಕಂದ್ರೆ ಹೌದು ಸರ್, ಈಗ ಏನಿಲ್ಲ ಸರ್, ನಾರ್ಮಲ್ ಆಗಿ ಚಿಕನ್ ಅಂದ್ರೆ ನೀವು ತಗೊಂಡು ಹಂಗೆ ಮನೇಲಿ ಆರಾಮಾಗಿ ಮಾಡಿ ತಿನ್ಬೋದು ಸರ್. ಬ್ಯಾಚುಲರ್ಸ್ ಗೆಲ್ಲ ತುಂಬಾ ನಾವು ಕೊಡ್ತಾ ಇದೀವಿ. ಮನೆಯವರು ತುಂಬಾ ತಗೊಳ್ತಾ ಇದ್ದಾರೆ, ಫ್ಯಾಮಿಲಿ ಅವ್ರನ್ನು. ನೋಡ್ರಿ ಸರ್, ಈಗ ಫಿಶಿಂಗ್ ಬರುತ್ತಲ್ವ ಸರ್, ಹಂಗೆ ಉಲ್ಟಾ ಮಾಡಿಬಿಡ್ರಿ. ನೀವು ಚಿಮಟಾ ತಗೊಂಡ್ರೆ ಆರಾಮಾಗಿ ಆಗುತ್ತೆ. ನಮ್ಮಂತ ಬಾಯ್ಸ್ ಎಲ್ಲ ಹೊರಗಡೆ ಪಾರ್ಟಿ ಮಾಡ್ತೀನಿ ಅಂದ್ರೆ ಇದೊಂದು ಹೊರಗಡೆ ತಗೊಂಡು ಹೋಗ್ಬಿಟ್ಟು ಚಿಕನ್ ಇಟ್ಬಿಟ್ರೆ ಮುಗೀತು. ಬೆಂಕಿ ಹಚ್ಚಬೇಕು, ಕಟ್ಕೆ ಹುಡುಕ್ಬೇಕು, ಅವೆಲ್ಲ ಇರೋದೇ ಇಲ್ಲ. ಹೊರಗಡೆ ಹೋದಾಗ ಸಖತ್ ಯೂಸ್ಫುಲ್ ಅನ್ಸುತ್ತೆ. ಇದೆಲ್ಲ ಬ್ಯಾಗ್ ಆಗ್ಬಿಡುತ್ತೆ. ಬ್ರೌನಿಶ್ ಫುಲ್ ಬ್ರೌನಿಶ್ ಬಂದ್ಬಿಡುತ್ತೆ. ಈಗ ಒಂದು 2 ಪೀಸ್ 3 ಪೀಸ್ ಅದೇ 300 ಆಗುತ್ತೆ. ಮನೇಲಿ ಅಂದ್ರೆ 1 kg ತಗೊಂಡ್ ಬಂದ್ಬಿಟ್ರೆ 4 ಪೀಸ್ ಮಾಡಿದ್ರೆ ಆರಾಮಾಗಿ ಒಂದು 4-5 ಜನ ಆರಾಮಾಗಿ ತಿನ್ಬೋದು. ನಮ್ಗೆ ಎಷ್ಟು ಬೇಕು, ಈಗ ಗ್ರೀನ್ ಚಿಕನ್ ಮಾಡೋದು, ಇದರಲ್ಲಿ ಗ್ರೀನ್ ಚಿಕನ್ ನಿಮ್ ಫ್ಲೇವರ್ ಯಾವ್ದು ಬೇಕೋ ಆಡ್ ಮಾಡ್ಕೊಂಡು, ಸ್ವಲ್ಪ ಬಟರ್ ಚಿಕನ್ ಬೇಕಾದ್ರೆ ಬಟರ್ನ ಅಪ್ಲೈ ಮಾಡ್ಬಿಟ್ಟು ಗ್ರಿಲ್ ತರ ಮಾಡ್ಕೋಬಹುದು. ನೋಡ್ಬೋದು ಬೇಯ್ತಿರೋ ನೋಡಿ ಸರ್, ಇದು ಡ್ರಾಪ್ ಆಗಿದೆ ನೋಡಿ ವಾಟರ್ ನಲ್ಲಿ. ಅದೆಲ್ಲ ಫ್ಯಾಟ್ ಎಲ್ಲ ಬೀಳುತ್ತಲ್ಲ ಸರ್, ಅದು ಕ್ಲೀನ್ ಮಾಡಕ್ಕೆ ಈಸಿ ಆಗುತ್ತೆ. ಶಾಕ್ ಏನು ಹೊಡಿಯಲ್ಲ ಸರ್, ಮುಟ್ಟಿದೀನಿ ನೋಡ್ರಿ, ಶಾಕ್ ಆಗಲ್ಲ. ಮತ್ತೆ ಹೊರಗಡೆ ಬಿಸಿ ಆಚೆ ಕಡೆ ಎಲ್ಲ ಬಿಸಿ ಬರೋದೇ ಇಲ್ಲ ಸರ್, ಒನ್ಲಿ ಬರೋದು ಇಲ್ಲಿ ಮಾತ್ರ ಸರ್, ಮೇಲ್ಗಡೆ ಮಾತ್ರ ಬರುತ್ತೆ. ಇದು ಕಂಟಿನ್ಯೂಸ್ ಆಗಿ 2 ಅವರ್ಸ್ ಯೂಸ್ ಮಾಡಬಹುದು. 2 ಅವರ್ಸ್ ನಾನ್ ಸ್ಟಾಪ್ ಆಗಿ. ಥರ್ಮೋಸ್ಟಾಟ್ ಇದೆ, ಆಟೋ ಕಂಟ್ರೋಲ್ ಇದೆ. ಆಟೋ ಕಟ್ ಆಫ್ ಆಗುತ್ತೆ. ಓವರ್ಲೋಡ್ ಅಂದ್ರೆ ಇದ್ರಲ್ಲಿ ಯಾವ ತರ ಪ್ರಾಬ್ಲಮ್ ಬರಲ್ಲ ಸರ್. ಓವರ್ಲೋಡ್ ಪ್ರಾಬ್ಲಮ್ ಬರಲ್ಲ. ಎಷ್ಟು ಹಾಕಿದ್ರೆ ಅದು ಬೆಂದ್ಬಿಡುತ್ತೆ ಅಷ್ಟೇ. ಅಂದ್ರೆ ನಿಮ್ಮಲ್ಲಿ ರೆಗ್ಯುಲೇಟರ್ಲಿ ಫುಲ್ ಇಟ್ಟಿದೀವಿ. ಫುಲ್ ಇಟ್ಟರೆ ಸ್ವಲ್ಪ ಬ್ಯಾಗ್ ಆಗುತ್ತೆ. ಕಡಿಮೆ ಮಾಡಿದ್ರೆ ವೆಜಿಟೇಬಲ್ಸ್ ಐಟಮ್ಸ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಇಟ್ಕೊಂಡು ಸ್ವಲ್ಪ ಬೇಕಾ ತಿಂತಿರಷ್ಟೇ, ಸ್ವಲ್ಪ ಬಿಸಿ ಬಿಸಿ ಮಾಡಿ ತಿಂತಾ ಇರ್ಬೋದು ಸರ್. ಫುಲ್ ಸ್ಮೆಲ್ ಬರುತ್ತೆ ನೋಡ್ರಿ, ಬ್ರೌನಿಸ್ಟ್ ಆಗಿದೆ. ನೋಡ್ರಿ ಸರ್, ರೆಡಿ ಆಯ್ತು, ಪೂರ್ತಿ ಫ್ರೈ ಆಯ್ತು, ಸ್ಮೆಲ್ ಬರ್ತಾ ಇದೆ ನೋಡ್ರಿ. ಹಂಗೆ ಇಡ್ತೀವಿ ನೋಡ್ರಿ. ಹೀಗೆ ಚಿಕನ್ ಟಿಕ್ಕಾ ತರ ಚಿಕ್ಕದು ಸ್ಮೆಲ್ ಬರ್ತಾ ಇದೆ ನೋಡ್ರಿ ಸರ್. ಬದನೆಕಾಯಿ ರೆಡಿ ಆಯ್ತು, ರೆಡಿ ಮಾಡಿ ಇಟ್ಟಿದೀವಿ ನೋಡ್ರಿ ಸರ್. ಪನ್ನೀರ್ ಟಿಕ್ಕಾ ಹೆಂಗಿದೆ ನೋಡ್ರಿ ಸರ್. ಚಿಕ್ಕ ತರ ಮಾಡಿದ್ರೆ ಒಂದು 5 ಸ್ಟಿಕ್ ಕೊಡ್ತೀವಿ. 5ರಲ್ಲಿ ಮಾಡ್ಬಿಟ್ರೆ ಸಾಕು ಸರ್. ಒಂದು kg ಚಿಕನ್ ಟಿಕ್ಕಾ ಮಾಡಿದ್ರೆ ಸಾಕು ಸರ್ ಮನೇಲಿ. ಇಲ್ಲ ದೊಡ್ಡದಾಗ್ತಿರೋದ್ರೆ ಹಾಕೊಳ್ರಿ, ಹೆಂಗ್ ಬೇಕಾದ್ರೆ ಹಾಕ್ಬೋದು ಸರ್. ನೋಡ್ರಿ, ಹಂಗೆ ಬಿಸಿದ್ರೂ ಬರುತ್ತೆ ಸರ್. ನೀವು ವಾಶ್ ಮಾಡುವಾಗ ಹಂಗೆ ತೆಗೆದ್ಬಿಟ್ಟು ಫುಲ್ ತಣ್ಣಗಾದ್ಮೇಲೆ ವಾಶ್ ಮಾಡ್ಬೋದು ಸರ್. ಇದಕ್ಕೆ 1 ವರ್ಷ ಗ್ಯಾರಂಟಿ, 5 ವರ್ಷ ವಾರಂಟಿ ಕೊಡ್ತೀವಿ. ಇದು 2890 ಡಿಸ್ಕೌಂಟ್ ಹೋಗಿ 2190 ಆಗುತ್ತೆ ಸರ್. ಆಯಿಲ್ ಇಲ್ಲದೆ ತುಂಬಾ ಜನ ಹಪ್ಪಳ ಮಾಡ್ಕೊಬೇಕು, ಪಾನಿಪುರಿ ಮಾಡ್ಕೊಬೇಕು, ಆಮೇಲೆ ಪಾಪ್ಕಾರ್ನ್ ಎಲ್ಲ ಮಾಡ್ಕೊಬೇಕಂತ ತುಂಬಾ ಜನ ಹೇಳ್ತಾರೆ. ಯಾಕಂದ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಅದು ಇದು ಅಂತ ತುಂಬಾ ಎಲ್ಲ ಇದೆ. ಅಂಥವ್ರಿಗೆಲ್ಲ ಈ ಐಟಮ್ ಭಾರಿ ಯೂಸ್ ಆಗುತ್ತೆ. ಹಾಗೆ ನಮ್ಮಂತ ಬಾಯ್ಸ್ ತುಂಬಾ ಜನ ಸೇರಿ ಹೊರಗಡೆ ಪಾರ್ಟಿ ಗೀಟಿ ಅಂತೆಲ್ಲ ಮಾಡ್ತಾ ಇರ್ತಾರೆ. ಹೋಗಿ ಬೆಂಕಿ ಹಚ್ಚೋದು ಅದು ಇದು ತುಂಬಾ ರಗಳೆ ಇರುತ್ತೆ, ಅವೆಲ್ಲ ಬೇಡ. ಹಾಗೆ ಅಪಾರ್ಟ್ಮೆಂಟ್ ಅಲ್ಲಿ ಬೆಂಕಿ ಹಾಕೋಕ್ಕೂ ಜಾಗ ಇರಲ್ಲ. ಫ್ರೆಂಡ್ಸ್ ಎಲ್ಲ ಕುತ್ಕೊಂಡು ಏನಾದ್ರು ತಿನ್ಬೇಕು ಅಥವಾ ಫ್ಯಾಮಿಲಿ ಕುತ್ಕೊಂಡು ತಿನ್ಬೇಕಂದ್ರೆ ಗ್ರಿಲ್ ಮಾಡಕ್ ಗ್ರಿಲ್ ಕೂಡ ಇದೆ. ನಂಗಂತೂ ಇವೆರಡು ಐಟಮ್ ಭಾರಿ ಇಷ್ಟ ಆಯ್ತು. ಯಾಕಂದ್ರೆ ರೇಟ್ ಕೂಡ ಅಷ್ಟೇ ರೀಸನಬಲ್ ಆಗಿದೆ, ಭಾರಿ ಚೆನ್ನಾಗಿದೆ. ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಕಾಂಟ್ಯಾಕ್ಟ್ ಡೀಟೇಲ್ ಹಾಗೆ ಇವ್ರದ್ದು ಅಡ್ರೆಸ್ ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ ಸರ್. ಇವಾಗ ಐಟಮ್ ನಂಗಂತೂ ಭಾರಿ ಇಷ್ಟ ಆಯ್ತು, ನೋಡೋರಿಗೂ ತುಂಬಾ ಜನಕ್ಕೆ ಇಷ್ಟ. ಯಾರಿಗಾರು ಇಷ್ಟ ಆಗಿ ಇದು ತಗೊಬೇಕಂದ್ರೆ ನಿಮ್ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಕಾಂಟ್ಯಾಕ್ಟ್ ನಂಬರ್ ಹೇಳಿ. 8056237252 ಸರ್, ಅದೊಂದು ನಂಬರು. 9500102465 ಇದೊಂದು ನಂಬರ್. ಈ 2 ನಂಬರಿಗೆ ಕಾಲ್ ಮಾಡಿದ್ರೆ ಸಾಕು ಸರ್. ಲೋಕಲ್ ಅಂದ್ರೆ ಡೆಲಿವರಿ ಕೊಡ್ತೀವಿ. ಬ್ಯಾಂಗ್ಳೂರ್ ಬಿಟ್ಟು ಔಟ್ ಸೈಡ್ ಅಂದ್ರೆ ಕೊರಿಯರ್ ನಲ್ಲಿ ಕಳಿಸ್ತೀವಿ ಸರ್. ಅಮೌಂಟ್ ಮಾತ್ರ ಫಸ್ಟ್ ಕಳಿಸ್ಬಿಟ್ರೆ ಸಾಕು ಸರ್. ಇವಾಗ ನಿಮ್ದು ಲೊಕೇಶನ್ ಏನಿದೆ ಸರ್? ಇದು ಬ್ಯಾಂಗ್ಳೂರೇ, ಸೇಮ್ ಇಲ್ಲೇ ರಾಜನಗರ ಹತ್ರ ರಾಮಚಂದ್ರಪುರ ರೂಲು ಮಾರ್ಟ್ ಆಪೋಸಿಟ್ ನಲ್ಲಿ ಬರುತ್ತೆ. ವೀನಸ್ ಮಾರ್ಕೆಟಿಂಗ್ ಅಂತ ಹೇಳಿದ್ರೆ ಸೆಕೆಂಡ್ ಕ್ರಾಸ್ ಬಟ್ಟೆ ಅಂಗಡಿಗಳಲ್ಲಿ ಬರುತ್ತೆ. ಸೆಕೆಂಡ್ ಕ್ರಾಸ್ ನಮ್ದು. ನನ್ಗಂತೂ ಪ್ರಾಡಕ್ಟ್ ಇಷ್ಟ ಆಯ್ತು. ಈ ಪ್ರಾಡಕ್ಟ್ ಎಲ್ಲ ನೋಡಿ ನಿಮ್ಗೂ ತಗೋಬೇಕಂತ ಅನ್ಸಿದ್ರೆ ಕಾಂಟ್ಯಾಕ್ಟ್ ಮಾಡಕ್ಕೆ ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಹಾಗೆ ಇವ್ರ ಲೊಕೇಶನ್ ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಮುಂದಿನ ವಿಡಿಯೋದಲ್ಲಿ ಇಂಥದ್ದು ಯಾವ್ದಾದ್ರು ಒಂದು ಐಟಮ್ ಅಲ್ಲಿ ಬರ್ತಾ ಇರ್ತೀನಿ. ಅಲ್ಲಿವರೆಗೂ ಬಾಯ್.